ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನನ್ನ ಮಿನಿ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ನಮ್ಮ ಕೇರಳ ಟ್ರಿಪ್ನ ಸೀರೀಸ್ 2 ಅಂದರೆ ಪಾರ್ಟ್ 2 ವಿಡಿಯೋದ ಮಿನಿ ವ್ಲಾಗ್ ಆಗಿರುತ್ತೆ. ನಾವಂತೂ ಕಂಟಿನ್ಯೂಸ್ ಆಗಿ 15 ಅವರ್ ಜರ್ನಿ ಮಾಡಿ ಸುಸ್ತಾಗೋಗಿತ್ತು. ಎಷ್ಟೊತ್ತಿಗೆ ಕೇರಳ ಬರುತ್ತಪ್ಪ, ಎಷ್ಟೊತ್ತಿಗೆ ಆಲಪಿ ಬರುತ್ತಪ್ಪ ಅನ್ನೋಷ್ಟು ಸಾಕಾಗೋಗ್ಬಿಟ್ಟಿತ್ತು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಜರ್ನಿ ಮಾಡೋದಿದೆಯಲ್ಲ ಎಷ್ಟು ಕಷ್ಟ ಅಂತ ನಿಜವಾಗ್ಲೂ ನನಗೆ ಇವಾಗ ಗೊತ್ತಾಗಿದ್ದು. ನಾವು ಯಾವತ್ತೂ ಇಷ್ಟೊಂದು ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡೇ ಇರಲಿಲ್ಲ. ಕಾಲು ನೀಡಂಗಿಲ್ಲ ಬಿಡಂಗಿಲ್ಲ ಅನ್ನೋ ಅಷ್ಟು ಪರಿಸ್ಥಿತಿ ಆಗೋಗ್ಬಿಟ್ಟಿತ್ತು ನಮ್ಮದು. ಇವಾಗ ಫೈನಲಿ ನಾವು 12 ಗಂಟೆಗೆ ರೀಚ್ ಆಗಬೇಕಾಗಿದ್ದವರು 3 ಗಂಟೆಗೆ ರೀಚ್ ಆಗಿದ್ದೀವಿ ಆಲಪ್ಪಿ. ನಾವು ಬೋಟ್ ಹೌಸ್ನ ಹತ್ತುತ್ತಿದ್ದಂಗೆ ನಮ್ಮ ಪೈಲಟ್ ಬೋಟ್ ಸ್ಟಾರ್ಟ್ ಮಾಡಿಕೊಂಡು ರಿವರ್ಸ್ ತಗೊಂಡು ನಮ್ಮನ್ನು ಅವ್ರ ಡೆಸ್ಟಿನೇಷನ್ ಕಡೆಗೆ ಕರ್ಕೊಂಡು ಹೋದರು. ಇವಾಗ ನಾವು ಊಟ ಕೂಡ ಮಾಡಿರಲಿಲ್ಲ. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇತ್ತು. ವೆಲ್ಕಮ್ ಡ್ರಿಂಕ್ನ ಕುಡ್ದು ಸ್ವಲ್ಪ ಅಲ್ಲಿ ಮೇಲೆ ಕೆಳಗೆ ಅಡ್ಡಾಡಿ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ನಮಗಂತೂ ಫುಡ್ ಅಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ನಾನ್ ವೆಜ್ಜಲ್ಲಿ ಫಿಶ್ನ ಮಾಡಿದರು, ವೆಜ್ ಸಾಂಬಾರು ಮಾಡಿದರು, ಒಂದು ರಸಮು, ಒಂದು ಬೇಳೆ ಸಾರು, ಹಾಗೆ 1-2 ಥರ ಪಲ್ಯ ಇದನ್ನೆಲ್ಲ ಮಾಡಿದರು. ಅನ್ನ ಎಲ್ಲವೂ ಇತ್ತು. ಊಟ ಅಂತೂ ಕಂಫರ್ಟಬಲ್ ಆಗಿ ಚೆನ್ನಾಗಿತ್ತು. ನಾವು ಬೋಟ್ ಹೌಸ್ ಹತ್ತಿ ಸ್ವಲ್ಪ ದೂರ ಕರ್ಕೊಂಡು ಬಂದು ಮಧ್ಯದಲ್ಲಿ ನಮಗೆ ಸ್ಪೀಡ್ ಬೋಟ್ ಕೂಡ ಅರೇಂಜ್ ಮಾಡಿ ಕೊಟ್ಟಿದ್ದರು. ಹಾಗೆಯೇ ಇನ್ನೊಂದು ಸ್ವಲ್ಪ ದೂರ ಕರ್ಕೊಂಡು ಬಂದು ಇಲ್ಲಿ ಫಿಶ್ ಶಾಪಿಂಗಿಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಅವ್ರು ಫಿಶ್ ಕೊಡ್ತಾರೆ. ರಾತ್ರಿ ಊಟಕ್ಕೆ ನಮಗೆ ಬೇಕು ಅಂದರೆ ನಾವು ಫಿಶ್ ಕೂಡ ಪರ್ಚೇಸ್ ಮಾಡಿ ಅವ್ರಿಗೆ ಕೊಡ್ಬೋದು. ಇಲ್ಲ ಅಂತಂದರೆ ನೋ ವರೀಸ್, ಅವ್ರು ಕೂಡ ಚಿಕನ್ ಕರಿನ ಕೊಡ್ತಾರೆ. ನಮ್ಗೆ ಚಿಕನ್ ಕರಿ ಜೊತೆ ಮತ್ತೆ ಫಿಶ್ ಬೇಕು ಅಂದವರು ಬೇಕಿದ್ರೆ ತೊಗೋಬೋದು. ಕ್ರ್ಯಾಬ್ ತೊಗೋಬೋದು, ಇನ್ನೂ ಏನೇನೋ ಇತ್ತು ಎಲ್ಲ ತೊಗೋಬೋದು. ಆ ಫಿಶನ್ನ ನಾವು ತೊಗೊಂಡಿರೋವಂಥ ಫಿಶನ್ನ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಕೂಡ ಹೋದ್ವಿ. ಕೇರಳದಲ್ಲಿ ಸೀ ಫುಡ್ಸ್ ತುಂಬ ಫೇಮಸ್ ಇರೋದ್ರಿಂದ ನಾವು ಫಿಶ್ನ ಪ್ರಿಫರ್ ಮಾಡಿ ರಾತ್ರಿ ಊಟಕ್ಕೆ ಒಂದು ಫಿಶ್ ಕಬಾಬ್ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡ್ವಿ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಅವರು ಬಾಳೆಕಾಯಿ ಬಜ್ಜಿ, ಟೀ, ಕಾಫಿ ಎಲ್ಲನೂ ಕೂಡ ಕೊಟ್ಟಿದ್ದರು. ಇವಾಗ ಸಂಜೆ ಒಂದು ಪ್ಲೇಸಲ್ಲಿ ಅವರು ಬೋಟ್ನ ನಿಲ್ಲಿಸಿದ್ದಾರೆ. ಹೋಲ್ ನೈಟ್ ನಾವು ಇದೇ ಪ್ಲೇಸಲ್ಲೇ ಇರ್ತೀವಿ. ನಾಳೆ ಬೆಳಗ್ಗೆಗೆ ನಾವು ನೆಕ್ಸ್ಟ್ ಚೆಕ್ಔಟ್ ಆಗೋ ಪ್ಲೇಸಿಗೆ ಹೊರಡ್ತೀವಿ. ಬೋಟ್ ಹೌಸಲ್ಲಂತೂ ನಾವು ಅನ್ಲಿಮಿಟೆಡ್ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇವಾಗ ರಾತ್ರಿ ಊಟ ಕೂಡ ಮಾಡ್ತಾಯಿದ್ದೀವಿ. ರಾತ್ರಿ ಊಟನೂ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ಅಷ್ಟೇ ತುಂಬ ಚೆನ್ನಾಗಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಡ್ಯಾನ್ಸ್ ಅದು ಇದು ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಮಲ್ಕೊಂಡ್ವಿ. ಇದರ ಪೂರ್ತಿ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ಮಿನಿ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ.